Hello everyone, welcome to Sanmargaha classes. Let us see question number 16 of chapter Chemical Effects of Electric Current. What are electrodes? Electrodes ಕೇಳಿದ್ದೀರಾ? Cathode, anode, cathode connected to which end of battery? Negative end of battery. Anode connected to positive end of battery. So, what are electrodes? An electrode is an electrical conductor used to make contact with a non-metallic part of circuit. ಈಗ ಇಲ್ಲಿ ನಾನ್ ಮೆಟಾಲಿಕ್ ಪಾರ್ಟ್ ಅಂತ ಬಂತು. ಲೆಟ್ ಅಸ್ ಕನ್ಸಿಡರ್ ಅ ಸೊಲ್ಯೂಷನ್, ಇಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ್ರೆ ಇದ್ರ ಥ್ರೂ ನಾನು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಬಹುದು. ಈಗ ಎರಡು ಇಲೆಕ್ಟ್ರೋಡ್ಸ್ ಅನ್ನ ಡಿಪ್ ಮಾಡಿದೀನಿ. ಒನ್ ಇಸ್ ಕ್ಯಾಥೋಡ್, ಅನದರ್ ಒನ್ ಇಸ್ ಆನೋಡ್. ಇದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದೀನಿ, ಸೆಲ್ಗೆ ಕನೆಕ್ಟ್ ಮಾಡಿದೀನಿ. ಈಗ ನೋಡಿ, ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ, ಸೊಲ್ಯೂಷನ್ ಥ್ರೂನು ಪಾಸ್ ಆಗ್ತಾ ಇದೆ. ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಈ ತರ ಇಲ್ಲಿ ಇದು ಮೆಟಾಲಿಕ್ ಪಾರ್ಟ್ ಇದೆ, ವೈರ್ ಇರುತ್ತೆ. ವೇರ್ ಆಸ್ ದಿಸ್ ಸೊಲ್ಯೂಷನ್ ಇಸ್, ಇದು ಮೆಟಲ್, ನೋ ಇಟ್ ಈಸ್ ನಾನ್ ಮೆಟಾಲಿಕ್ ಪಾರ್ಟ್ ಅಲ್ವಾ. ಹಾಗಾಗಿ ಆನ್ ಎಲೆಕ್ಟ್ರೋಡ್ ಈಸ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಯೂಸ್ಡ್ ಟು ಮೇಕ್ ಕಾಂಟ್ಯಾಕ್ಟ್ ವಿತ್ ನಾನ್ ಮೆಟಾಲಿಕ್ ಪಾರ್ಟ್ ಆಫ್ ಅ ಸರ್ಕ್ಯೂಟ್. ಈಗ ಇದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ ಅಲ್ಲ, ಇದರಲ್ಲಿ ನಾನ್ ಮೆಟಾಲಿಕ್ ಪಾರ್ಟ್ ಅನ್ನ ಕನೆಕ್ಟ್ ಮಾಡಕ್ಕೆ ನೋಡಿ, ನಾನ್ ಮೆಟಾಲಿಕ್ ಪಾರ್ಟ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಅದನ್ನ ಇಲೆಕ್ಟ್ರೋಡ್ ಅಂತ ಕರೆದಿರ್ತೀವಿ. ಒನ್ ಇಸ್ ಕ್ಯಾಥೋಡ್, ಅನದರ್ ಒನ್ ಇಸ್ ಆನೋಡ್ ಅಲ್ವಾ. ಇದು ಕ್ಯಾಥೋಡ್, ಇದು ಆನೋಡ್. ಕ್ಯಾಥೋಡ್ ಅಂದ್ರೆ ವಿಚ್ ಅಟ್ರಾಕ್ಟ್ಸ್ ಕ್ಯಾಟಯಾನ್. ಯಾವುದು ಕ್ಯಾಟಯಾನ್? ಕ್ಯಾಟಯಾನ್ ಅಂದ್ರೆ ವಿಚ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಅಯಾನ್ ಅಲ್ಲಿ ಯಾವ್ದು ಪಾಸಿಟಿವ್ ಚಾರ್ಜ್ ಇರುತ್ತೆ ಅದನ್ನ ಕ್ಯಾಟಯಾನ್ ಅಂತ ಕರಿತೀವಿ. ಈಗ ಕಾಪರ್ ಸಲ್ಫೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಕಾಪರ್ 2+ SO4 2- ಇರುತ್ತೆ. ಕಾಪರ್ 2+, ಇದು ಕ್ಯಾಟಯಾನ್ ಅಂತ ಕರಿತೀವಿ. ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ಈ ಕ್ಯಾಟಯಾನ್ ಏನಿದೆ ಯಾವಾಗ್ಲೂ ವಿಚ್ ಅಟ್ರಾಕ್ಟ್ಸ್ ಕ್ಯಾಟಯಾನ್, ಅದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಈ ಕಡೆ ಮೂವ್ ಆಗಿರುತ್ತೆ, ನೆಗೆಟಿವ್ ಸೈಡ್ ಕಡೆ ಮೂವ್ ಆಗಿರುತ್ತೆ ಅಲ್ವಾ. ನಿಮಗ್ ಗೊತ್ತಿದೆ ಯಾವಾಗ್ಲೂ ಯಾವುದೇ ಬೇರೆ ಬೇರೆ ಜಾತಿ ಇರೋಂತ ಎಲೆಕ್ಟ್ರಿಕಲ್ ಚಾರ್ಜಸ್ ದೇ ಅಟ್ರಾಕ್ಟ್ ಈಚ್ ಅದರ್. ಇಫ್ ಪ್ಲಸ್ ಮೈನಸ್ ಇದೆ ಅಂದ್ರೆ ಅವು ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ಇಲ್ಲೂ ಕೂಡ ಅದೇ ತರ, ಇಲ್ಲಿ ನೆಗೆಟಿವ್ ಇದೆ, ಹಾಗಾಗಿ ಇದು ಕಾಪರ್ 2+ ಇರೋದು ಈ ಕಡೆ ಬರುತ್ತೆ, ನೆಗೆಟಿವ್ ಕಡೆ ಬರುತ್ತೆ. ಯಾಕಂದ್ರೆ ಕಾಪರ್ 2+ ಅಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಇರೋದು ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಇಲ್ಲಿ ಇಲೆಕ್ಟ್ರೋಡ್ ಅಂದ್ರೆ ಆಕ್ಚುಯಲ್ ಆಗಿ ಏನು? ಎಲೆಕ್ಟ್ರೋಡ್ ಇಸ್ ಆನ್ electrical conductor which is also conductor electrodes used to make contact with non-metallic part of circuit. ಇಲ್ಲಿ ನಾನ್ ಮೆಟಾಲಿಕ್ ಪಾರ್ಟ್ ಏನಿದೆ ಸೊಲ್ಯೂಷನ್, ಇದಕ್ಕೆ ಕನೆಕ್ಟ್ ಮಾಡಕ್ಕೆ ಯೂಸ್ ಮಾಡಿರ್ತಾರೆ. ಇಲ್ಲಿಂದ ಇಲ್ಲಿಗೆ ನೋಡಿ, ಈಗ ನಾವು ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡ್ತಾ ಇದ್ರೆ ಇಲ್ಲಿ ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ, ಬರೀ ವೈರ್ ಅಲ್ಲಿ ಕನೆಕ್ಟ್ ಮಾಡೋದಿದ್ರೆ ಈ ತರ ಮಾಡ್ತಿದ್ವಿ. ಈಗ ಇದು ನಾನ್ ಮೆಟಾಲಿಕ್ ಪಾರ್ಟ್ ಇದೆ, ಈ ನಾನ್ ಮೆಟಾಲಿಕ್ ಪಾರ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಬೇಕಲ್ಲ ಅಲ್ವಾ. ಈ ನೆಗೆಟಿವ್ ಇಂದ ಪಾಸಿಟಿವ್, ಪಾಸಿಟಿವ್ ಇಂದ ನೆಗೆಟಿವ್ ಏನಿದೆ ಇಲ್ಲಿ ಒಂದು ಕನೆಕ್ಷನ್ ಬೇಕು. ಇಲ್ಲಿ ಈ ತರ ಯಾರು ಕೊಡ್ತಿದ್ದಾರೆ? ಇಲ್ಲಿ ಇಲೆಕ್ಟ್ರೋಡ್ಸ್ ಆ ಕನೆಕ್ಷನ್ ಅನ್ನ ಕೊಡ್ತಿದೆ, ನಾನ್ ಮೆಟಾಲಿಕ್ ಪಾರ್ಟ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿರ್ತೀವಿ. ಅದನ್ನ ಇಲೆಕ್ಟ್ರೋಡ್ ಅಂತ ಕರೀತಾರೆ. ಯೂಶುವಲಿ ಕಾರ್ಬನ್ ಇಲೆಕ್ಟ್ರೋಡ್ ಇರ್ಬೋದು, ಗ್ರಾಫೈಟ್ ಇಲೆಕ್ಟ್ರೋಡ್ ಅಥವಾ ಮೆಟಾಲಿಕ್ ಇಲೆಕ್ಟ್ರೋಡ್ಸ್, ಬೇರೆ ಬೇರೆ ಎಲೆಕ್ಟ್ರೋಡ್ ಅನ್ನ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.